ಮಯೂರಿ, ಇನ್ಮೇಲೆ ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನಿನ್ ಪಾಡಿಗೆ ನೀನಿರು. ಇವರೇನಾದ್ರೂ ತೊಂದರೆ ಕೊಟ್ಟರೆ ನನಗೆ ಹೇಳು, ನಾನು ವಿಚಾರಿಸ್ಕೋತೀನಿ. ಡ್ಯಾಡ್, ನೋ 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 ವಿಚಾರಿಸ್ಕೊಳ್ಳೋ ಸಮಾಚಾರ ಏನಿದ್ರು ನಾದಿ. ವೈಲೆನ್ಸ್ ಡಸಂಟ್ ಸೂಟ್ ಯುವರ್ ಕ್ಯಾರೆಕ್ಟರ್ ಯಾ. ನನ್ನ ಹೆಂಡತಿ ತಂಟೆಗೆ ಇವ್ರು ಇನ್ನೂ ಬರ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಇವರು ಹೇಳಲಿಲ್ಲ, ಈಗ ಗೊತ್ತಾಯ್ತಲ್ಲ. ತಂಟೆಗೆ ಬಂದ್ರೆ ಸತ್ತು ಪ್ರಜೆಗಳ ತಮಟೆ ನಾವು ಬರ್ಸ್ಬೇಕಾಗತ್ತೆ. ಸಿಂಗಾರಿ, ಬನ್ರಿ, ಇಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು. ಅದೇನು ಅಂತ ಅಲ್ಲಿಂದಾನೆ ಹೇಳಿ ಚಿಕ್ಕ ಯಜಮಾನ್ರೆ. ಅಯ್ಯೋ ರೀ, ನಾನೇನ್ ನಿಮ್ಮನ್ ತಿನ್ನೋದಕ್ಕೆ ಕರೀತಿಲ್ಲ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕು, ಬನ್ನಿ ಇಲ್ಲಿ. ನೀವ್ ತಿನ್ನಲ್ಲ ಅಂತ ನನಗೆ ಗೊತ್ತು ಚಿಕ್ಕ ಯಜಮಾನ್ರೆ, ಅದಕ್ಕೆ ಹೇಳ್ತಿರೋದು ಅಲ್ಲಿಂದಾನೆ ಹೇಳಿ ಅಂತ. ನಾನೇನ್ ಮೈಲಿ ದೂರ ಏನಿಲ್ಲ ರೀ. ಇಂಥ ವಿಚಾರನೆಲ್ಲ ಊರಿಗೆಲ್ಲ ಕೇಳಿಸೋ ತರ ಮಾತಾಡಬಾರ್ದು. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಪಕ್ಕದಲ್ಲಿ ಬನ್ನಿ, ಡಿಸ್ಕಸ್ ಮಾಡೋಣ. ನೀವ್ ಯಾಕೋ ನನ್ನ ಬಿಡೋ ಹಾಗೆ ಕಾಣ್ತಿಲ್ಲ. ನಿಮ್ಮನ್ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿರೋದು ಬಿಟ್ಬಿಡೋದಕ್ಕಲ್ಲ, ಜೀವನ ಪರ್ಯಂತ ಬಾಳೋದಿಕ್ಕೆ. ಓಕೆ ಓಕೆ, ದುರ್ಗಮ್ಮನ ಅವತಾರ ಮಾತ್ರ ಚೆನ್ನಾಗಿ ಬಂದ್ಬಿಡುತ್ತೆ ಆಗಾಗ. ನಾವೇ ಬರ್ತೀವಿ ಬಿಡಿ, ನೀವು ಬಂದಿಲ್ಲ ಅಂದ್ರೆ ಏನಂತೆ. ಸರಿ, ಅದೇನು ಅಂತ ಹೇಳಿ. ಏನಿಲ್ಲಪ್ಪ, ಈಗ ತಾನೇ ಡ್ಯಾಡು ನನ್ನ ಹಾಸ್ಪಿಟ್ಲ್ ಜರ್ನಿ ಹಿಂದೆ ಒಂದು ಕಹಿ ಸತ್ಯನ ಹೇಳಿದ್ರಲ್ಲ, ಅದೇ ನೀವದೇನೋ ನಾಟಿ ಔಷಧಿ ಹಾಕಿದ್ರಂತೆ. ಇನ್ಯಾರೋ ಅದ್ಯಾವುದೋ ಔಷಧಿನ ಮಿಕ್ಸ್ ಮಾಡಿದ್ರಂತೆ. ಆ ಟೈಮಲ್ಲಿ ಡಾಕ್ಟರ್ ನೋಡಿದ್ರೆ ನನಗೆ ಫುಡ್ ಪಾಯ್ಸನ್ ಆಗಿದೆ, ಇನ್ನೇನು ಆಗಿಲ್ಲ ಅಂತ ಹೇಳ್ ಕಳಿಸ್ಬಿಟ್ರು. ಈಗ ನೋಡಿದ್ರೆ ಒಂದೊಂದಾಗಿ ಸತ್ಯ ಹೊರಗ್ ಬರ್ತಿದೆ. ಅಲ್ಲ, ಟೋಟಲ್ ಆಗಿ ಎಲ್ಲರೂ ಸೇರ್ಕೊಂಡು ಎಕ್ಸ್ಪೈರೇ ಆಗದಿರೋ ಈ ಬಾಡಿಗೆ ಎಕ್ಸ್ಪೆರಿಮೆಂಟ್ ಮೇಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಏನದ್ದು? ಕ್ಷಮಿಸಿ ಚಿಕ್ಕ ಯಜಮಾನ್ರೆ, ಅದು ಯಜಮಾನ್ರು ಹೇಳ್ದಾಗ್ಲೇ ನನ್ಗೂ ಗೊತ್ತಾಗಿತ್ತು. ನೀವು ಆಸ್ಪತ್ರೆಯಿಂದ ಬಂದಿದ ತಕ್ಷಣ ನಾನ್ ನಿಮ್ಗೆ ನಾಟಿ ಔಷಧಿನ ಕೊಟ್ಟಿದ್ ವಿಚಾರನ ಹೇಳ್ಬಿಡೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ದೊಡ್ಡ ಯಜಮಾನ್ರು ಬೇಡ ಅಂತ ತಡೆದ್ರು. ಆಮೇಲೆ ನಾವು ಹೊರಗಡೆ ಹೋದ್ವಲ್ಲ, ಆವಾಗ್ಲೂ ಈ ವಿಷಯನ ನಿಮ್ಮ ಹತ್ರ ಹೇಳೋದಕ್ಕೆ ಹೋದೆ. ಆಗ್ಲೂ ಆಗ್ಲಿಲ್ಲ. ನನ್ಗೂ ನಾನ್ ಕೊಟ್ಟಿರೋ ಔಷಧಿಯಿಂದಾನೇ ಹೀಗೆಲ್ಲ ಆಗೋಯ್ತು ಅಂತ ಪಾಪ ಪ್ರಜ್ಞೆ ಕಾಡ್ತಾನೆ ಇತ್ತು.